Hi, hello, namaste friends. Welcome to the Raman tutorial for GK. ಸೊ ತಮ್ಗೆಲ್ರಿಗೂ ಕೂಡ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಈ ಮೂಲಕ ನಡೀತಾ ಇದೆ. ಬಹಳಷ್ಟು ಆ, ವಿದ್ಯಾರ್ಥಿಗಳು STA ಅಂಡ್ FDಗೆ ಸಂಬಂಧಪಟ್ಟಂತೆ ಹಾಗೆ ಬೇರೆ ಬೇರೆ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಹೇಗಾಗ್ತಾ ಇದೆ ಅನ್ನೋ ಒಂದು ಕನ್ಫ್ಯೂಷನ್ಸ್ಗಳು ನಿಮ್ಗೆಲ್ಲ ಇತ್ತು. 1ನೇ ತಾರೀಕು ಇದೇ ವರ್ಷ 1ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಇದೊಂದು ಪ್ರಕಟಣೆ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಏನ್ ಪ್ರಕಟಣೆ ಇದೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ವೇಕೆನ್ಸಿ ಇದೆ ಮತ್ತೆ ಎಕ್ಸಾಮ್ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಬಿಟ್ಟಿರುವಂತದ್ದು ಇಲಾಖೆ ಯಾವುದು ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ವತಿಯಿಂದ ಬಿಡುಗಡೆ ಮಾಡಿರುವಂತ ಒಂದು ಪ್ರಕಟಣೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ ಪೋಸ್ಟ್ ಗಳಿಗೆ ಎಷ್ಟೆಷ್ಟು ಇಲ್ಲಿ ಹುದ್ದೆಗಳ ನಿಗದಿ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು SDA ಮತ್ತೆ FDA ಹುದ್ದೆಗಳ ಸಂಖ್ಯೆ. ಎಸ್, ಅದನ್ನ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ಬೋದು, ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಗಿದೆ ಅಂತಂದ್ರೆ HK ಮತ್ತೆ ನಾನ್ HKಗೂ ಕೂಡ ಇಲ್ಲಿ ಡಿವೈಡ್ ಮಾಡಿರೋದನ್ನ ನೋಡ್ತಾ ಇದೀವಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಸೊ ಈ ಒಂದು ಸಂಸ್ಥೆ ಅಡಿಯಲ್ಲಿ FDAಗೆ ಸಂಬಂಧಪಟ್ಟಂತೆ ಹುದ್ದೆಗಳನ್ನ ಸುಮಾರು 5 ಹುದ್ದೆಗಳಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ನಾನ್ HKಗೆ 4 ಹುದ್ದೆಗಳ ಒಂದು ಮಿತಿ ಇದೆ, ಹಾಗೆ HKಗೆ 1 ಹುದ್ದೆಯನ್ನ ಕೊಡ್ಲಾಗಿದೆ. ಹಾಗೆ ದ್ವಿತೀಯ ದರ್ಜೆ ಸಹಾಯಕರು STA ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ 14 ಹುದ್ದೆಗಳು ನಾನ್ HKಗಿದ್ರೆ 6 ಹುದ್ದೆಗಳು HKಗೆ ವಿಂಗಡಣೆ ಮಾಡಲಾಗಿದೆ. ಓಕೆ, ಹಾಗಾದ್ರೆ ಇದಕ್ಕೆ ಅವರು ವಿದ್ಯಾರ್ಹತೆಯನ್ನ ಕೂಡ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ FDAಗೆ ಏನ್ ವಿದ್ಯಾರ್ಹತೆ ಬೇಕು, STಗೆ ಏನ್ ವಿದ್ಯಾರ್ಹತೆ ಬೇಕು ಅನ್ನೋದು. ಸೊ FDAಗೆ ಬಂದ್ಬಿಟ್ಟು ನೀವು ಡಿಗ್ರಿಯನ್ನ ಮುಗಿಸಿರ್ಬೇಕು, ಎನಿ ಡಿಗ್ರಿ ನೀವು ಈ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು. ಹಾಗೆ STಗೆ ಸಂಬಂಧಪಟ್ಟಂತೆ ದ್ವಿತೀಯ PUC ಅಂದ್ರೆ ಸೆಕೆಂಡ್ ಇಯರ್ ಆಗಿರ್ಬೇಕು ಕಂಪ್ಲೀಟ್ ಆಗಿ, ಅಥವಾ ಸೆಕೆಂಡ್ ಇಯರ್ ನೀವು ಮಾಡಿಲ್ಲ ಅಂದ್ರೆ ಅದಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಕೋರ್ಸ್ ಅನ್ನ ನೀವು ಮಾಡ್ಬೋದು. ಜೊತೆಗೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಪಠ್ಯಕ್ರಮವನ್ನ ಕೂಡ ಕೊಡ್ಲಾಗಿದೆ. ಸೊ ಏನೇನ್ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುತ್ತೆ, ಪತ್ರಿಕೆ 2 ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನವನ್ನ ನಿಮ್ಗೆ ಕೇಳಲಾಗತ್ತೆ. ಸೊ ಇದು ನೇರ ನೇಮಕಾತಿ ಅಂದ್ರೆ ಎಕ್ಸಾಮ್ ಅನ್ನ ತಗೊಂಡು ನಿಮ್ಗೆ ನೇಮಕಾತಿಯನ್ನ ಮಾಡ್ಕೊಳ್ತಾರೆ. ಮೇಡಮ್ ಇಷ್ಟೇನ ಪೋಸ್ಟ್ ಗಳು ಇರೋದು ಅಂತಂದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ STA ಮತ್ತೆ FDA ಹುದ್ದೆಗಳನ್ನ ನಾನ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಫಸ್ಟ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಂಸ್ಥೆಯಿಂದ ಕೊಟ್ಟಿರ್ತಕ್ಕಂತ ಹುದ್ದೆಗಳು. ನೆಕ್ಸ್ಟ್ ಬರೋದಾದ್ರೆ ನೀವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಂದ್ರೆ ಈ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಈ ಒಂದು ಸಂಸ್ಥೆಯ ಅಡಿಯಲ್ಲೂ ಕೂಡ ಸಾಕಷ್ಟು ಒಂದು ಪೋಸ್ಟ್ ಗಳನ್ನ ಅಲಾಟ್ ಮಾಡಿದ್ದಾರೆ. ಅದಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಬೇಕು ಅನ್ನೋದನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ನೀವು ಅನ್ವಯ ಆಗುತ್ತೆ ಅಂತಂದ್ರೆ ನೀವು ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ನೋಡಿ ಇಲ್ಲಿ ಮಾರಾಟ ಪ್ರತಿನಿಧಿ ಅಂತೇಳಿ ಮತ್ತೆ ಕಿರಿಯ ಮಾರಾಟ ಪ್ರತಿನಿಧಿ ಅಂತ, ಇದಕ್ಕೆ 4+3 ಪೋಸ್ಟ್ ಗಳಿದೆ. ಎನಿ ಡಿಗ್ರಿ ಆಗಿರ್ಬೋದು. ಮತ್ತೆ ಈ ಕಿರಿಯ ಮಾರಾಟ ಪ್ರತಿನಿಧಿಗೆ PUC. ಸೊ ಇದಕ್ಕೂ ಕೂಡ ಸೇಮ್ ಸಿಲೆಬಸ್ ಇರೋದನ್ನ ನಾವು ಕಾಣ್ಬೋದು. ಓಕೆ, ಹಾಗೇನೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂತ ಹುದ್ದೆಗಳ ಸಂಖ್ಯೆಯನ್ನ ನಾವೀಗ ನೋಡ್ತಾ ಹೋಗೋಣ. ಆಕ್ಚುಲಿ ಅಲ್ಲಿ ಗ್ರೂಪ್ C ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಪೋಸ್ಟ್ ಗಳನ್ನ ಕೊಡ್ಲಾಗಿದೆ. ಸೊ ಗ್ರೂಪ್ C ಅಂತಂದ್ರೆ ಸಹಾಯಕ ಗ್ರಂಥಪಾಲಕ, ಸಹಾಯಕ, ಕಿರಿಯ ಸಹಾಯಕ. ಸೊ ಈ ಪೋಸ್ಟ್ ಗಳು ಇರೋದನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಅದಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಈ ಭಾಗದಲ್ಲಿ, ನೀವಲ್ಲಿ ನೋಡ್ಬೋದು. ಈಗ ನಾನು STA ಅಂಡ್ FDAಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ಇನ್ನ ಸಹಾಯಕ ಲೆಕ್ಕಿಗ ಮತ್ತೆ ನಿರ್ವಾಹಕ ಈ 2 ಹುದ್ದೆಗಳನ್ನ ನೀವು ಚೂಸ್ ಮಾಡ್ಕೋಬಹುದು. ಯಾಕೆಂತಂದ್ರೆ ನಿರ್ವಾಹಕ ಹುದ್ದೆಗೆ ಸುಮಾರು 240 ಪೋಸ್ಟ್ ಗಳ ವೇಕೆನ್ಸಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ರಸ್ತೆ ಸಾರಿಗೆ ನಿಗಮದಲ್ಲಿ ಅಂತಂದ್ರೆ ಸಹಾಯಕ ಲೆಕ್ಕಿಗ 3 ಪೋಸ್ಟ್ ಗಳು ಎಲ್ಲಿ ಬರುತ್ತೆ ಅಂತಂದ್ರೆ ನಾನ್ HK ಒಳಗ್ ಬರುತ್ತೆ. HKಯಲ್ಲಿ 12 ಪೋಸ್ಟ್ ಗಳಿದೆ. ಹಾಗೆ 60 ನಿರ್ವಾಹಕರಲ್ಲಿ 60 ಪೋಸ್ಟ್ ನಾನ್ HKಗಿದೆ. 240 ಪೋಸ್ಟ್ HK ವಿಭಾಗಕ್ಕೆ ಇರೋದನ್ನ ನಾವು ಕಾಣ್ಬೋದು. ಸೊ ಇಲ್ಲಿ ವಿದ್ಯಾರ್ಹತೆ ಬಂದ್ಬಿಟ್ಟು ದ್ವಿತೀಯ PUC, ಅರ್ಥ ಆಯ್ತಾ. ಸಹಾಯಕ ಲೆಕ್ಕಿಗರಿಗೆ ವಿದ್ಯಾರ್ಹತೆ ಬಂದ್ಬಿಟ್ಟು ಡಿಗ್ರಿ
ಹಾಗೇನೆ ವಾಣಿಜ್ಯದಲ್ಲಿ 3 ವರ್ಷಗಳ ಬ್ಯಾಚುಲರ್ ಪದವಿಯನ್ನ ಹೊಂದಿರತಕ್ಕದ್ದು ಅಂತ ಇದೆ. ಅಂದ್ರೆ ಬಿ.ಕಾಮ್ ಸ್ಟೂಡೆಂಟ್ಸ್ ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕಂಪ್ಯೂಟರ್ ಜ್ಞಾನ ಬೇಕಾಗತ್ತೆ. ಓಕೆ. ಇದೆಲ್ಲ ಆದ್ಮೇಲೆ ಈಗ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲೂ ಕೂಡ ಪೋಸ್ಟ್ ಗಳು ಇರೋದನ್ನ ನಾವು ನೋಡ್ಬೋದು. ಅದನ್ನ ನಿಮ್ಗೆ ಇಲ್ಲಿ ಕೊಟ್ಟಿರ್ತೀನಿ. PDF ಅನ್ನ ನಮ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ನೀವ್ ಅದನ್ನ ನೋಡ್ಕೋಬಹುದು. ಮುಖ್ಯವಾಗಿ ನಮ್ಗೆ ST/FDA ಹುದ್ದೆಗಳು ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಂಡು ಬರುತ್ತೆ. ಇನ್ನೊಂದು ಕೃಷಿ ಮಾರಾಟ ಇಲಾಖೆಯಲ್ಲಿ ST/FDA ಹುದ್ದೆಗಳು ಖಾಲಿ ಇದೆ. ಎಷ್ಟು ಪೋಸ್ಟ್ ಇದೆ ಅಂತಂದ್ರೆ ನಾನ್-HK ದ್ವಿತೀಯ ದರ್ಜೆ ಸಹಾಯಕರ ಪೋಸ್ಟ್ 30 ಪೋಸ್ಟ್ ಇದೆ. ಹಾಗೆ ಮತ್ತೆ ಇಲ್ಲಿ ಆ ಇದು ಕೂಡ ನಿಮಗೆ STA ಪೋಸ್ಟ್ ಗಳಲ್ವಾ, ಸೇಮ್ ಸಿಲೆಬಸ್ ಅನ್ನ ನಾವು ನೋಡ್ಬೋದು. ಇಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆ, ಈ ಇಲಾಖೆಯಲ್ಲೂ ಕೂಡ FDA ಪೋಸ್ಟ್ ಗಳು ನೋಡ್ಬೋದು. 50 + 16 ಪೋಸ್ಟ್. ನಾನ್-HK 50 ಪೋಸ್ಟ್ ಗಳಿದೆ, HK 16 ಪೋಸ್ಟ್ ಗಳಿದೆ. ದ್ವಿತೀಯ ದರ್ಜೆ ಸಹಾಯಕರು ನಾನ್-HK ಪೋಸ್ಟ್ ಇಲ್ಲ, 27, HK ಪೋಸ್ಟ್ ಇರೋದನ್ನ ನಾವು ನೋಡ್ತಾ ಇದೀವಿ. ಓಕೆ, ಇಷ್ಟೇ ಏನಪ್ಪಾ ಅಂತಂದ್ರೆ STA/FDA ಗೆ ಸಂಬಂಧಪಟ್ಟಂತ ಪೋಸ್ಟ್ ಗಳನ್ನ ನಾವು ನೋಡಿದ್ವಿ. ಎಷ್ಟು ಪೋಸ್ಟ್ ಗಳಿದೆ ಅಂತಂದ್ರೆ ಸುಮಾರು 148 ಪೋಸ್ಟ್ ಗಳನ್ನ STA ಮತ್ತೆ FDA ಗೆ ಮೀಸಲಾಗಿಟ್ಟಿರುವಂತದ್ದು. ಇದು ಯಾಕೆ ಇನ್ನು ನೇಮಕಾತಿ ಆಗಿಲ್ಲ, ಅಧಿಸೂಚನೆ ಯಾಕೆ ಹೊರಡಿಸಿಲ್ಲ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತ ಗೊಂದಲ ಇತ್ತು. ಆ ಗೊಂದಲ ಕ್ಲಿಯರ್ ಆದ ನಂತರ ಏನ್ ಮಾಡ್ತಾರೆ, ಈ ನೋಟಿಫಿಕೇಶನ್ ಅನ್ನ ಹೊರಡಿಸ್ತೀವಿ ಅನ್ನೋದ್ರ ಬಗ್ಗೆ ಅವರೇ ಹೇಳಿದ್ದಾರೆ. ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಏನ್ ಮಾಡುತ್ತೆ, ಅಧಿಸೂಚನೆಯನ್ನ ಹೊರಡಿಸುತ್ತೆ, ಆನ್ಲೈನ್ ಮೂಲಕ ಅರ್ಜಿಯನ್ನ ಸ್ವೀಕರಿಸುತ್ತೆ, ಶೀಘ್ರವಾಗಿ ಪರೀಕ್ಷೆಗಳನ್ನ ಕೂಡ ನಡೆಸುತ್ತೆ ಅಂತ ಹೇಳ್ಬಿಟ್ಟು KEA ಕಾರ್ಯನಿರ್ವಾಹಕ ನಿರ್ದೇಶಕರುಗಳಾದಂತವ್ರು ಈ ಒಂದು ಪತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಪ್ರಕಟಣೆ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅಧಿಸೂಚನೆ ಅಂತ ಹೇಳಿ ಇನ್ನೊಂದು ಅಧಿಸೂಚನೆ ಬಿಡ್ತಾರೆ. ಆ ಅಧಿಸೂಚನೆಯಲ್ಲಿ ನಿಮ್ಗೆ ಸಪರೇಟ್ ಆಗಿ ರೂಲ್ಸ್, ರೆಗ್ಯುಲೇಷನ್ಸ್, ವಿದ್ಯಾರ್ಹತೆ ಬಗ್ಗೆನು ಹೇಳಿರ್ತಾರೆ. ಗೊತ್ತಾಯ್ತಲ್ಲ. ಈ ಪ್ರಕಟಣೆ ಮೂಲಕ ತಿಳಿಸಿರುವಂತದ್ದು ಬಂದು ಪಠ್ಯಕ್ರಮ ನಿಮಗೆ ಆಲ್ರೆಡಿ ಗೊತ್ತಿದೆ. STA/FDA ನವರಿಗೆ ಏನು ಓದ್ಕೊಳ್ಬೇಕು ಅಂತ ಅಂದ್ರೆ ಸಾಮಾನ್ಯ ಜ್ಞಾನ ಪತ್ರಿಕೆ ತುಂಬಾ ಇಂಪಾರ್ಟೆಂಟ್, ಮೊದಲನೇ ಪತ್ರಿಕೆ. ಇನ್ನ ಪತ್ರಿಕೆ 2ರಲ್ಲಿ ಸಂವಹನ ಪತ್ರಿಕೆ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ಸೊ ಈ 2 ಪತ್ರಿಕೆಗಳು ತುಂಬಾ ಇಂಪಾರ್ಟೆಂಟ್. ಈ ಪಠ್ಯಕ್ರಮದಂತೆ ನಿಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ ತಿಳಿಸಿದ್ದಾರೆ. ಸೊ ಹಾಗಾಗಿ ಇಂದಿನಿಂದಲೇ ನಿಮ್ಮ ಒಂದು ಅಭ್ಯಾಸವನ್ನ ಶುರು ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಒಂದೊಳ್ಳೆ ಮಾಹಿತಿಯನ್ನ ತಂದ್ಕೊಡೋ ಪ್ರಯತ್ನ ನಾವು ಮಾಡಿದೀವಿ ಅಂತ ಅನ್ಕೊಂಡು ಇವತ್ತಿನ ಈ ತರಗತಿಯನ್ನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ. ಈ ಒಂದು ಪ್ರಕಟಣೆಯ PDF ಬೇಕು ಅನ್ನೋದಾದ್ರೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗ್ರಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾವು ಹಾಕಿರ್ತೀವಿ, ಜಾಯಿನ್ ಆಗ್ಬೋದು. ಧನ್ಯವಾದಗಳು. ಟೇಕ್ ಕೇರ್. ಬೈ.